ನಾನು ಕಾವ್ಯಪತಿಯಾಗಿ ವಿದ್ಯಾಪತಿ ಬಗ್ಗೆ ಮಾತಾಡಬೇಕು. ಯಾಕೆಂದರೆ ನಾನು ಪತಿ ಆಗಿರೋದ್ರಿಂದ ಅವ್ರು ಹೇಳ್ದಂಗೆ ಇಲ್ಲೆಲ್ಲ ಜಾಸ್ತಿ ಪತಿಗಳೇ. ಹಂಗಾಗಿ ಈ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು, ನೀವು ಎಣ್ಣೆಗೆ ಏನೇನು ನೆಂಚ್ಕೊಂಡ್ರು ಉಪ್ಪಿನಕಾಯಿ ಅಷ್ಟು ಮಜಾ ಯಾರೂ ಕೊಡಲ್ಲ. ಈ ಸಿನಿಮಾದಲ್ಲೂ ಕೂಡ ನಂದು ಉಪ್ಪಿನಕಾಯಿ ಥರ ಪಾತ್ರ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ, ತುಂಬ ಖುಷಿಯಾಗೋದೇನಂತಂದರೆ ನಾಗಭೂಷಣ್ ಇದರಲ್ಲಿ ಆ್ಯಕ್ಚುಲಿ ನಾನು ನಾಗಭೂಷಣ್ ಫಸ್ಟು ಸ್ಕ್ರೀನ್ ಶೇರ್ ಮಾಡಿದ್ದೆವು. ಅದು ಸಿನಿಮಾ ರಿಲೀಸ್ ಆಗಲಿಲ್ಲ, ಶಾದಿ ಭಾಗ್ಯ ಅಂತೇಳಿ ಒಳ್ಳೆ ಕ್ಯಾರೆಕ್ಟರ್ ಇದ್ದವರಲ್ಲಿ ಅಲ್ಲಿಂದ ಶುರುವಾಗಿತ್ತು. ಆದರೆ ಅದಕ್ಕಿಂತ ಮುಂಚೆನೇ ನಾವೆಲ್ಲ ಸ್ನೇಹಿತರು. ನಿಮಗೆಲ್ಲ ಗೊತ್ತಿದ್ದಂಗೆ ಜಯನಗರ 4th ಬ್ಲಾಕು, ಅಲ್ಲಿಂದ ನಮ್ಮದು ಧನು ಅವ್ರದ್ದು ಒಡನಾಟ, ನಮ್ಮ ಸತ್ಯ ನಾವೆಲ್ಲ ಒಂದು ಟೀಮ್ ಆಗಿ ಅಲ್ಲಿಂದ ಶುರುವಾಗಿ ಜರ್ನಿ ಇಲ್ಲಿ ತನಕ ಬಂದಿದೆ. ಸುಮಾರು ಜನ ಕೇಳ್ತಿದ್ರು ನೀವು ಅದಾದ್ಮೇಲೆ ಮತ್ತೆ ಕಾಂಬಿನೇಷನ್ ಮಾಡಲೇ ಇಲ್ಲ ಅಂತ. ಈಗ ಪ್ರೊಡಕ್ಷನಲ್ಲಿ ಮಾಡ್ತಿದ್ದೀನಿ, ನೆಕ್ಸ್ಟ್ ಖಂಡಿತ ಅವ್ರ ಜೊತೆನೂ ಮಾಡ್ತೀನಿ ಅಂತ ಹೇಳ್ತಾ, ನಾಗಭೂಷಣ್ ಅವ್ರ ಕ್ಯಾರೆಕ್ಟ್ರು ಮತ್ತೆ ಆ ಪಾತ್ರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಿಜವಾಗ್ಲೂ ತುಂಬಾ ಎಫರ್ಟ್ ಹಾಕಿದ್ದಾರೆ. ತುಂಬಾ ಅದು ಕರೆಕ್ಟಾಗಿ ಕಲಿಯೋಕ್ಕೂ ತುಂಬಾ ಎಫರ್ಟ್ ಹಾಕಿದ್ದಾರೆ. ತುಂಬಾ ಖುಷಿ ಆಗುತ್ತೆ, ಸಖತ್ತಾಗಿ ಮಾಡಿದ್ದಾರೆ ಅದ್ರಾಗೇನು. ಹಾಗೆ ಮಲೈಕಾ ಮೇಡಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರದ್ದು 2ನೇ ಸಿನಿಮಾ, 2 ಸಿನಿಮಾದಲ್ಲೂ ನಾನು ಅವ್ರ ಜೊತೆಗೆ ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ತುಂಬಾ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ. ಸಿನಿಮಾ ಅದ್ಭುತವಾಗಿ ಮೂಡಿಬಂದಿದೆ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ವಿದ್ಯಾಪತಿ ಸಿನಿಮಾ ನಮ್ಮ ಕನ್ನಡ ಚಿತ್ರಗಳ ಮೇಲೆ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಫಸ್ಟ್ ಮಾತು ಶುರು ಮಾಡಿದ್ದೆ ನಾನು ಕಾವ್ಯಪತಿ ಅಂತ. ನೀವು ಇಲ್ಲ ಯಾವ ಪತಿ ಇಲ್ಲ, ಅದೇ ಕೇಳೋಣ ಅನ್ಕೊಂಡೆ. ಯಾವ್ದಾದ್ರು ಪತಿ ಇದಾರಾ? ಇವರು ನೋ ಪತಿ. ಈಗ ಓ ಹಂಗ, ಅದನ್ನೇ ಬ್ಯಾಚುಲರ್, ಪತಿ ಇಲ್ಲ. ಓಕೆ, ಜಯಾಂಜಲಿ ಪತ್ನಿ ಇಲ್ಲ. ನಮ್ಮ ಮಾಸ್ಟರ್ ಅವರು ಫಿಲಮ್ ನೋಡಿದ್ರೆ ಗೊತ್ತಾಯ್ತು, ಹೌದಾ? ಇದ್ ಮಾಡಿದೆ. ಆಮೇಲೆ ನಾಗಣ್ಣ ನಮ್ ಅಣ್ಣನ ತರ, ಯಾಕಂದ್ರೆ ನಮ್ ಸ್ವಂತ ಅಣ್ಣನ ಹೆಸರು ನಾಗ ಅಂತಾನೆ. ಇದು ನಾವು ಯುವರತ್ನಲ್ಲಿ ಮಾಡಿದೀವಿ. ಆಮೇಲೆ ಅವ್ರ ಮೇಸ್ಟ್ರು, ನನ್ನ ಸ್ಟೂಡೆಂಟ್, ಇದ್ರಲ್ಲಿ ಫ್ರೆಂಡ್ ಒಟ್ಟಿಗೆ ಪೆಗ್ ಹಾಕಿದೀವಿ. ಅದು ಬಹಳ ಖುಷಿ ಇದೆ. ಥ್ಯಾಂಕ್ ಯು ನಮ್ಮ ಡೈನಮಿಕ್ ಡೈರೆಕ್ಟರ್ಗಳಿಗೆ ಇಬ್ರು, ಡಿಯೋ ರಾಮ್ ಲಕ್ಷ್ಮಣ್ ಫೈಟ್ ಮಾಸ್ಟರ್ ಇರಲ್ಲ ಆ ತರ ಡೈರೆಕ್ಟರ್ಸ್ ಇಬ್ರು. ನಿಮಗೂ ಕೂಡ ಥ್ಯಾಂಕ್ಸ್. ತುಂಬಾ ತುಂಬಾ ಮಜಾ ಇದೆ ಸಿನಿಮಾ. ಆಮೇಲೆ ಇವರು ಯಾನಕೊಂಡ ನಾಗ ಗರುಡ ಎಲ್ಲ ಇದೆ. ಮೊದಲು ನಾನು ಒಬ್ಬನೇ ಸ್ವಲ್ಪ ಪಾಂಡ ತರ ಚಿಕ್ಕ ಓಡಾಡ್ಕೊಂಡು ಸೆಟ್ ಅಲ್ಲಿ. ನಮ್ಮ ಮದನಾರಿ ಅವ್ರಿಗೆ ನಮ್ಮಮ್ಮ ನಿಮ್ಗೆ ಸೀರಿಯಲ್ ನೋಡಿ ತುಂಬಾ ಇಷ್ಟ. ಅದಕ್ಕೆ ಟ್ರೈಲರ್ ಆದ್ಮೇಲೆ ನನಗೆ ಇನ್ನೊಂದ್ಸಲ ಬರಬೇಕು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ವಿದ್ಯಾಪತಿ. ಸೊ ಫಸ್ಟ್ ಕಾಲ್ ಬಂದಾಗ ನಾನು ಆಫೀಸಿಗೆ ಹೋಗ್ಬಿಟ್ಟು ಮಾತಾಡಿದೆ ಡೈರೆಕ್ಟರ್ಗಳು ಸರ್ ಅಂತ. ಕತೆ ಹೇಳಿದರು. ಕತೆ ಹೇಳಿದಾಗ ಇಲ್ಲ ನಾನು ಈ ಪಾತ್ರ ಮಾಡಲೇಬೇಕು, ನೀವೇನು ಅನ್ಕೋತೀರೋ ಆ ಮಟ್ಟಿಗೆ ನಾನು ಮಾಡಿಕೊಡ್ತೀನಿ, ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಕೇಳಿದೆ ನಾನು. ಸೊ ಬೇರೆ 2ನೇ ಯೋಚನೆನೇ ಮಾಡ್ದೇ ನನಗೆ ಈ ಪಾತ್ರನ ಕೊಟ್ಟಿದ್ದಾರೆ. ಸೊ ನಾನು ಅಂದ್ಕೊಂಡಿದ್ದೀನಿ ನನ್ನ ಕೈ ಮೀರಿ ಈ ಪಾತ್ರ ಮಾಡಿದ್ದೀನಿ ಅಂತ. ಸೊ ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಥ್ಯಾಂಕ್ ಯು ಡಾಲಿ ಸರ್ ಅವ್ರಿಗಾಗಿರ್ಬೋದು ಅಥವಾ ಪ್ರೊಡಕ್ಷನ್ ಟೀಮ್ಗೆ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಅಂತ. ಇದು ನನ್ನ ಫಸ್ಟ್ ಮೂವಿ, ಹಾಗಾಗಿ ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಫಸ್ಟ್ ಮೂವಿ ಆಗಿ ತುಂಬ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ ಮತ್ತು ತುಂಬ ಒಳ್ಳೆ ರೋಲ್ ಸಿಕ್ಕಿದೆ. ನಾಗಭೂಷಣ್ ಸರ್ ಅವ್ರ ತಂಗಿಯಾಗಿ ಮಾಡೋಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಕತೆ ಹೇಳಿದ ಮೇಲೆ ಚಿಕ್ಕಮ್ಮನ ಕ್ಯಾರೆಕ್ಟ್ರು ಮಾಡಬೇಕು ನೀವು ಅಂತ ಹೇಳಿದ್ರು. ಸೊ ನನ್ನ ಟೆನ್ಷನ್ ಇದ್ದಿದ್ದು ಎಲ್ಲಿ ಬಿಳಿ ಬಣ್ಣ ಎಲ್ಲ ತಲೆಗೆ ಹಚ್ಬಿಟ್ಟು ಏನೇನು ಅಷ್ಟು ವಯಸ್ಸಾಗಿಲ್ಲ ಹೆಂಗೆ ಮಾಡೋದು ಅಂತ. ಬಟ್ ಅವರು ಕಾನ್ಫಿಡೆಂಟ್ ಆಗಿ ಇಲ್ಲ ಆ ಥರದ್ದೇನೂ ಇಲ್ಲ, ಯಂಗ್ ಚಿಕ್ಕಮ್ಮ ನೀವು ಹಾಗಾದ್ರೆ. ಯಂಗ್ ಚಿಕ್ಕಮ್ಮ. ಹಾಗಾಗಿ ನಂಗೆ ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಕ್ಚುಲಿ ನಂಗೆ ಜಾಸ್ತಿ ಏನೂ ಮಾತಿಲ್ಲ, ಬಿಕಾಸ್ ಎಲ್ಲ ಹೇಳೋದೆಲ್ಲ ಮ್ಯೂಸಿಕಲ್ ಹೇಳಿದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ಸ್. ಅವ್ರು ನನ್ನ ಚೂಸ್ ಮಾಡಿ ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ ಮಾಡಿಸಿರೋದು ಅಷ್ಟೇ. ಸೊ ಮ್ಯೂಸಿಕ್ ಕೇಳಿ ಅದರಲ್ಲೇ ನನ್ನ ಮಾತಿರೋದು, ಇಲ್ಲಿ ಏನೂ ಇಲ್ಲ ನನಗೆ ಮಾತು. ಥ್ಯಾಂಕ್ ಯು. ನಂದು ಭೂಷಣ್ ಅವ್ರ ಜೊತೆ 3ನೇ ಫಿಲಮು, ಹಸೀನ್ ಅವ್ರ ಜೊತೆ 5ನೇ ಫಿಲಮು, 5ನೇ ಪ್ರಾಜೆಕ್ಟು. ಸೊ ಎಲ್ಲ ನನಗೆ ನೋಡಿರ್ತೀರ, ಎಲ್ಲರಿಗೂ ಟಾರ್ಚರ್ ಕೊಡೋದು ನಾನೇ. ಸೊ ನಮ್ರತ, ನಾನೇನಿಲ್ಲ, ಥ್ಯಾಂಕ್ಸ್ ಸನತ್, ನಮ್ರತಾಗೆ ಆ್ಯಂಡ್ ಅನೈ, ಸಂಜು, ಸೊ ಎಲ್ಲ ನಮ್ಮ ಕ್ರಿಯೇಟಿವ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಧನಂಜಯ್ ಸರ್ಗೆ, ಯಾಕೆಂದರೆ ಅವ್ರು ನನಗೆ ಒಂದು ಸಾಂಗ್ ಮಾಡಿ ಅಂತ ಹೇಳಿ ಚಾನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನಾಗಾ ಸರ್ ಬಗ್ಗೆ ಒಂದೊಂದು ಹೇಳಲೇಬೇಕು. ತುಂಬ ಕನ್ವಿಕ್ಷನ್ ಇರೋ ಕೆಲವೇ ಆ್ಯಕ್ಟರ್ಗಳಲ್ಲಿ ಒಬ್ಬರು ನಾಗಾ ಸರು. ಅವರು ತುಂಬ ಚೆನ್ನಾಗಿ ಅಂದರೆ ಆ್ಯಕ್ಟಿಂಗ್ಗೋಸ್ಕರ ಏನು ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ.
ಪ್ರಾಡಕ್ಟ್ಗೋಸ್ಕರ ಎಲ್ಲಿಗೆ ಬೇಕಾದ್ರೆ ಹೋಗ್ತಾರೆ ಆ್ಯಂಡ್ ನಮ್ಮನ್ನು ಹಾಕೊಂಡು ರುಬ್ಬುತ್ತಾರೆ. ಅದ್ರ ಬಗ್ಗೆ ನಾಗ ಸರು ಎರಡನೇ ಚಾಯ್ಸೇ ತೊಗೊಳಲ್ಲ. ಆ್ಯಂಡ್ ಪ್ರತಿಯೊಂದು ವಿಷಯನೂ ಅವ್ರಿಗೆ ಹೆಂಗೆ ಬೇಕೋ ಹಂಗೆ, ಅಂದರೆ ಯಾವ ಸಿನಿಮಾಗೆ ಏನು ಬೇಕೋ ಅದು ಫ್ರೂಟ್ಫುಲ್ಲಾಗಿ ಏನು ಬೇಕೋ ಅದನ್ನ ಪಕ್ಕ ಬರೋ ತನಕ ಬಿಡಲ್ಲ ಸರ್. ಅದಕ್ಕೆ ಥ್ಯಾಂಕ್ ಯು ಸರ್. ನಾನು ಒಂದು ಸಾಂಗ್ ಕೊಟ್ಟು ಕೆಲಸ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ, ನಾನೇನು ದೊಡ್ಡ ಕಂಟೆಂಟ್ ಅಲ್ಲ. ಸೊ ಈ ಸಿನಿಮಾ ಒಂದು ಸಾಂಗ್ ಮಾಡ್ತಾಯಿದ್ದೀನಿ. ಸಾಂಗ್ ಕೇಳಿದ್ಮೇಲೆ ನಿಮಗೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ದುವಾ ಸರ್ಜಾ ಸರ್, ಥ್ಯಾಂಕ್ಸ್ ಫಾರ್ ಲಾಂಚಿಂಗ್ ಸರ್. ಥ್ಯಾಂಕ್ ಯು. ಧನಂಜಯ ಅವರು ನನಗೆ ಶೋರಿಲ್ ಕಳಿಸಿದಾಗ ಅಂದರೆ ಸಖತ್ ಖುಷಿ ಆಯಿತು, ಆಶ್ಚರ್ಯ ಆಯಿತು. ಯಪ್ಪ, ಒಂದು ಕಾಮಿಡಿ ಎಂಟರ್ಟೈನರ್ಗೆ ಈ ಲೆವೆಲ್ ಕನ್ವಿಕ್ಷನಲ್ಲಿ ಅಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಕಾಣಿಸ್ತು ಅಂತ. ಕಂಗ್ರ್ಯಾಚುಲೇಷನ್ಸು ಹೇಳಬೇಕು ಡೈರೆಕ್ಟರ್ಗೆ, ಹಸಿ ಮತ್ತು ಇಶಾನ್ಗೆ. ಅಂದರೆ ಒಂದು ಕಾಮಿಡಿ ಫಿಲಮ್ನ ಈ ಥರ ಎಂಟರ್ಟೈನರ್ನ ಈ ಲೆವೆಲ್ಗೆ ಮೌಂಟ್ ಮಾಡೋದು ತುಂಬ ಖುಷಿ ಅನಿಸುತ್ತೆ, ತುಂಬ ಕಾನ್ಫಿಡೆನ್ಸ್ ಕಾಣಿಸ್ತು. ಅದು ಬಿಟ್ಟರೆ ತುಂಬ ಕ್ಲೋಸಾಗಿ ವರ್ಕ್ ಮಾಡ್ತೀನಿ. ನನ್ನ ವರ್ಡ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಯಾಕಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟೆಲ್ಲ ನಾನೇ ಬರೀತಾ ಇರೋದು. ಸೊ ತುಂಬ ಏನೇನು ಆಲ್ರೆಡಿ ಎಲ್ಲ ಹೊಗಳ್ಬಿಟ್ಟಿದ್ದೀನಿ. ಟ್ರೈಲರ್ ಬರ್ತಾಯಿದೆ, ಅದು ಬರ್ತಾಯಿದೆ, ಇದು ಬರ್ತಾಯಿದೆ, ಒಂದು 5-6 ಪೋಸ್ಟ್ ಕೊಟ್ಟಿದ್ದೀನಿ. ಸೊ ನನ್ನ ಮಾತೆಲ್ಲ ಖಾಲಿ ಆಗಿಬಿಟ್ಟಿದೆ. ಪೂರ್ಣಚಂದ್ರ ಅವ್ರು ಒಂಚೂರು ಕೊಟ್ಟರೆ ಜೋಶು, ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಾನು ನಾಗಭೂಷಣ್ ಅವ್ರ ಜರ್ನಿ ತುಂಬ ಹಿಂದೆಯಿಂದ ನೋಡಿದ್ದೀನಿ. ಅಂದರೆ ನಾಗ ಬಂದಿದ್ದು ಸಿನಿಮಾ ಇಂಡಸ್ಟ್ರಿಗೆ ಆ್ಯಸ್ ಎ EP ಪ್ರೊಡಕ್ಷನ್ ನೋಡಿಕೊಂಡು, ಸೊ ತುಂಬ ದೊಡ್ಡ ಜರ್ನಿ ಅದು. ಸೊ ಅಲ್ಲಿಂದ ಇವತ್ತು ಕರಾಟೆ ಪ್ರಿನ್ಸ್ ಆಗಿ ಬರ್ತಾ ಇದ್ದಾರೆ. ಸೊ ಈ ಟ್ರೈಲರ್ ಲಾಂಚ್ ಬಂದಿರೋ ಆಕ್ಷನ್ ಪ್ರಿನ್ಸರ್ಗೆ ಥ್ಯಾಂಕ್ ಯು ಸರ್. ಸೊ ಆ ಆಕ್ಷನ್ ಸಿನಿಮಾ ನಾಗಭೂಷಣ್ ಅವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ನೀವು ಬಂದಿರೋದು ಆಪ್ಟ್ ಆಗಿದೆ ಟ್ರೈಲರ್ ಲಾಂಚ್ಗೆ. ಸೊ ಅದಾದಮೇಲೆ ಪ್ರಾಕ್ಟೀಸ್ ನೋಡಿದ್ದೀನಿ, ನಾಗ ಹೆಂಗೆ ಕರಾಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ನಮ್ಮ ರಮೇಶನ್ ಕ್ಲಾಸಲ್ಲಿ. ಸೊ ತುಂಬ ಎಫರ್ಟ್ ಹಾಕಿ ಒಂದು 6 ತಿಂಗಳು ಕಲಿತು, ಆ ಪಕ್ಕದವ್ರಿಗೆಲ್ಲ ಹೊಡೆದಿದ್ದು ಜೊತೆಗೆ ಅವನು ಹೊಡ್ಕೊಂಡೆಲ್ಲ ಕಲ್ತಿದ್ದೆಲ್ಲ ನೋಡಿದ್ವಿ. ಅಂದರೆ ಲಾಂಚ್ ಏನಂತದಕ್ಕೆ ಲಾಂಚ್ ಆಗಿ, ಎಸ್. ಸೊ ತುಂಬ ನಾನು ಸಿನಿಮಾ ನೋಡಿದ್ದೀನಿ, ಸಖತ್ ಕಾಮಿಡಿ ಇದೆ ಫಸ್ಟಿಂದ ಲಾಸ್ಟ್ವರೆಗೂ. ಮಧ್ಯದಲ್ಲಿ ಎಷ್ಟು ಎಮೋಷನ್ಸ್ ಬೇಕೋ ಅಷ್ಟು ಪ್ರೀತಿಯಿಂದ ತುಂಬಿದ್ದಾರೆ ನಿರ್ದೇಶಕರು. ಅಂದ್ರೆ ನಾನು ಇಕ್ಕಟ್ಟು ನೋಡಿದೆ, ಬರೀ ನಗಸೋದು ಅಷ್ಟೇ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಈ ಸಿನಿಮಾದಲ್ಲಿ ಅಳಿಸ್ತಾರೆ ಕೂಡ ತುಂಬಾ ಕಡೆ. ತಂಗಿ ಇರ್ಬೋದು, ತಾಯಿ ಪಾತ್ರ ಇರ್ಬೋದು, ತಂದೆ ಪಾತ್ರ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಆಮೇಲೆ ಹೀರೋಯಿನ್ ಅವರು ತುಂಬಾ ಬ್ಯೂಟಿಫುಲ್ ಕಾಣ್ತಾರೆ ಮೇಡಮ್. ಆಮೇಲೆ ನಮ್ಮ ಶ್ರೀವತ್ಸ ಆಬ್ವಿಯಸ್ಲಿ ಶಶಾಂಕ್ ಸೋಗಲ್ ಅವರ ಸ್ಕೂಲಿಂದ ಬಂದಿರೋ ಒನ್ ಆಫ್ ದ ಸ್ಟೂಡೆಂಟ್ಸ್. ಸಿಬೈನ್ ಅವ್ರು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ನಮ್ಮನ್ನೆಲ್ಲ. ಸೊ ಥ್ಯಾಂಕ್ ಯು ಶಶಾಂಕ್. ಈಗ ಜೋಶ್ ಕೊಟ್ಟಿದ್ದೀನಿ, ಮುಂದೆ ಮಾತಾಡಿ ನಾವು. ನಾಗಭೂಷಣ್ ಅವರ ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ಅಂದ್ರೆ ನಾವು ಗಮನಿಸಿದ್ರೆ ಇಕ್ಕಟ್ಟು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ಬಂದಿದ್ದು, ಅಂದರೆ ಅದ್ಭುತವಾದ ಸಿನಿಮಾ, ತುಂಬಾ ದೊಡ್ಡ ರೆಸ್ಪಾನ್ಸ್ ಬಂತು ಅಮೆಝಾನ್ ಪ್ರೈಮಲ್ಲಿ. ಟಗರು ಪಲ್ಯ ಅಂದರೆ ಎಂಥ ಸೂಪರ್ ಹಿಟ್ ಸಿನಿಮಾ, ಟಿವಿಯಲ್ಲಿ ದೊಡ್ಡ ಮಟ್ಟದ ರೆಕಾರ್ಡ್ ಕ್ರಿಯೇಟ್ ಮಾಡ್ತು. ನಾವು ನಮ್ಮ ಡೇರ್ಡೆವಿಲ್ ಮುಸ್ತಫಾನ ಯೂಟ್ಯೂಬ್ ರಿಲೀಸ್ ಮಾಡಬೇಕು ಅಂತ ಓಡಾಡ್ತಿದ್ವಿ. ಅದಕ್ಕಿಂತ ಒಂದು ವಾರ ಮುಂಚೆ ಟಗರು ಪಲ್ಯ ಬಂತು ಯೂಟ್ಯೂಬಲ್ಲಿ, ಡಾಲಿ ಪಿಕ್ಚರ್ಸಲ್ಲಿ. ಒಂದು ದಿನಕ್ಕೆ 1 ಮಿಲಿಯನ್ ವ್ಯೂಸು. ಅಂದರೆ ಮೋಸ್ಟ್ಲಿ ಯಾರಿಗೂ ಅಂದರೆ ಅಷ್ಟು ಆ ಮಟ್ಟಿಗಿನ ವ್ಯೂವರ್ಶಿಪ್ಪು ಟಿವಿಲಿ ಮತ್ತು OTT ವಾಟ್ ಎವರ್ ಟಿವಿಲಿ ಮತ್ತು ಥಿಯೇಟರ್ ರಿಲೀಸ್ ಆದಮೇಲೆ ಆ ಮಟ್ಟದ ವ್ಯೂವರ್ಶಿಪ್ ಅಂದರೆ ತುಂಬ ರೂಟೆಡ್ ಸಿನಿಮಾ. ಸೊ ಡಾಲಿ ಪಿಕ್ಚರ್ಸ್ ಟ್ರ್ಯಾಕ್ ರೆಕಾರ್ಡ್ ಗಮನಿಸಿದ್ರೆ ನೀವು ಅದ್ಭುತವಾಗಿ, ಅಂದರೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ನೇಟಿವಿಟಿಯ ಕಥೆಗಳನ್ನ ತುಂಬ ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ಹಾಗಾಗಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏಪ್ರಿಲ್ 10 ನನ್ನ ಮಕ್ಕಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಸಿನಿಮಾ, ಯಾಕಂದರೆ ಟೀಸರೇ ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿದೆ. ನಾಗಭೂಷಣ್ಗೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 10 ಸಮ್ಮರ್ ಕ್ಯಾಂಪು ಎಲ್ಲ ಥಿಯೇಟ್ರಲ್ಲೇ ಮಕ್ಕಳುಗಳೆಲ್ಲ ಬಂದು ನೋಡ್ತಾರೆ ಅಂತ. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಾಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ.